ದಾಸ ದರ್ಶನ್ ಫ್ಯಾನ್ಸ್ಗೆ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್. ಬೇಲ್ಗಾಗಿ ದಚ್ಚು ಹರಸಾಹಸವನ್ನ ಪಡ್ತಾ ಇದ್ದಾರೆ, ಆದ್ರೂ ಕೂಡ ಸಿಗ್ತಾ ಇಲ್ಲ ರಿಲೀಸ್ ಭಾಗ್ಯ. ಹೇಗಾದ್ರೂ ಬೇಲ್ ಸಿಕ್ಕರೆ ಸಾಕಪ್ಪ ಅಂತಿರುವಂತಹ ಕಾಟೇರ, ಜಾಮೀನ್ಗಾಗಿ ಸುಪ್ರೀಂ ಮೆಟ್ಟಿಲೇರಿರುವಂತಹ ಚಕ್ರವರ್ತಿ. ಬೇಲ್ ಪಡೆದು ಜೈಲಿಂದ ಹೊರಬರೋದಕ್ಕೆ ಡಿವಾಸ್ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹೇಗಾದ್ರೂ ಆಚೆ ಬಂದರೆ ಸಾಕಪ್ಪ ಅಂತಿದ್ದಾರೆ. ಜೈಲ್ ಸ್ಟಾರ್ ದರ್ಶನ್ ಜಾಮೀನು ಸಿಗದೆ ಸುಸ್ತಾಗಿ ಇಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ದಾಸನ ಬಗ್ಗೆ. ದಾಸ ದರ್ಶನ್ ಫ್ಯಾನ್ಸ್ಗೆ ಇದೀಗ ಅತಿ ದೊಡ್ಡ ಶಾಕಿಂಗ್ ನ್ಯೂಸ್. ಬೇಲ್ಗಾಗಿ ದಚ್ಚು ಒಂದ್ ಕಡೆ ಹರಸಾಹಸವನ್ನ ಪಡ್ತಾ ಇದ್ದಾರೆ, ಆದ್ರೂ ಕೂಡ ರಿಲೀಸ್ ಭಾಗ್ಯ ಸಿಗ್ತಾ ಇಲ್ಲ. ಹೇಗಾದ್ರೂ ಬೇಲ್ ಸಿಕ್ಕರೆ ಸಾಕಪ್ಪ ಅಂತಿರುವಂತಹ ಕಾಟೇರ, ಜಾಮೀನ್ಗಾಗಿ ಸುಪ್ರೀಂ ಮೆಟ್ಟಿಲೇರಿರುವಂತಹ ಚಕ್ರವರ್ತಿ. ಒಂದಷ್ಟು ರೀಸನ್ಸ್ ಅನ್ನ ಕೊಟ್ಟಿರ್ತಾರೆ, ಸಾಕ್ಷ್ಯಗಳು ತುಂಬಾ ಇದೆ. ಅವರೆಲ್ಲರನ್ನೂ ಕೂಡ ಈಗ ವಿಚಾರಣೆ ಆಗಿರುವಂತದ್ದು 5 to 6 ಅಷ್ಟೇನೇನೆ. ಸೊ ಮಿಕ್ಕಿದವರೆಲ್ಲರನ್ನೂ ಕೂಡ ವಿಚಾರಣೆ ಮುಗಿಸೋದು ತುಂಬಾ ದಿನಗಳು ಟೈಮ್ ಹಿಡಿಯುತ್ತೆ. 14 ಸಾಕ್ಷ್ಯಗಳ ವಿಚಾರಣೆ ಅಷ್ಟೇ ಆಗಿರೋದು. ಸೊ ಹಾಗಾಗಿ ಬೇಲ್ನ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಜೈಲಲ್ಲಿ ನಿಂದನೆ ಮುದಲಿಕೆ ಎಂದಿದ್ದ ದರ್ಶನ್ಗೆ ಇದೀಗ ಶಾಕ್. ಸಹ ಕೈದಿಗಳಿಂದ ಬೆದರಿಕೆ ಎಂಬ ಆರೋಪವೇ ಸುಳ್ಳ? ಹಾಗಾದ್ರೆ ಜೀವಿಸುವ ಹಕ್ಕನ್ನ ಕಸಿಯಲಾಗಿದೆ ಎಂಬುದು ವೃಥಾ ಆರೋಪನ? ಸುಪ್ರೀಂ ಕೋರ್ಟ್ಗೆ ಜೈಲು ಅಧಿಕಾರಿಗಳಿಂದ ಸ್ಫೋಟಕ ರಿಪೋರ್ಟ್. ದರ್ಶನ್ ಆರೋಪಗಳಿಗೆ ಸಂಬಂಧಿಸಿದ ಸಾಕ್ಷ್ಯ ಸಮೇತವಾಗಿ ಉತ್ತರವನ್ನ ಕೊಡಲಾಗಿದೆ. ದರ್ಶನ್ ಇರುವಂತಹ ಸೆಲ್ ವಿಡಿಯೋ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳು, ಜೈಲಿನಲ್ಲಿ ದರ್ಶನ್ಗೆ ನೀಡಿದ ಕಂಪ್ಲೀಟ್ ವ್ಯವಸ್ಥೆಯ ಬಗ್ಗೆ ರಿಪೋರ್ಟ್ ಮಾಡಲಾಗಿದೆ. ಸಹ ಕೈದಿಗಳ ಜೊತೆಗೆ ದರ್ಶನ್ಗೆ ಯಾವುದೇ ಸಂಪರ್ಕ ಇಲ್ಲ, ಸಪರೇಟ್ ಸೆಲ್ನಲ್ಲಿ ದರ್ಶನ್ ಇಡಲಾಗಿದೆ. ಹೀಗಾಗಿ ಮೊದಲಿಕೆ, ನಿಂದನೆ, ಪ್ರಚೋದನೆ, ಬೆದರಿಕೆ ಅನ್ನೋದೆಲ್ಲವೂ ಕೂಡ ಸುಳ್ಳು. ದರ್ಶನ್ ಆರೋಪಕ್ಕೆ ಖಡಕ್ ಕೌಂಟರ್ನ ಕೊಟ್ಟಿರುವಂತಹ ಜೈಲಾಧಿಕಾರಿಗಳು. ಅದೇ ರೇಣುಕಾಸ್ವಾಮಿ ಪ್ರಕರಣದ ವಿಚಾರಣೆ ವಿಳಂಬ ಆಗ್ತಾ ಇಲ್ಲ. ವಾರದಲ್ಲಿ 2 ದಿನ ಟ್ರಯಲ್ ನಡೀತಾ ಇದೆ. ಇದಕ್ಕಿಂತ ಇನ್ನೇನು ಬೇಕು? 100ಕ್ಕೂ ಹೆಚ್ಚು ಮರ್ಡರ್ ಕೇಸ್ ಟ್ರಯಲ್ ಇನ್ನೂ ಕೂಡ ಬಾಕಿ ಇದೆ. ಬರೀ ರೇಣುಕಾಸ್ವಾಮಿ ಪ್ರಕರಣ ನೋಡ್ತಾ ಕುಂತ್ರೆ ಹೆಂಗೆ? ದರ್ಶನ್ ಆರೋಪಕ್ಕೆ ಎಸ್ಪಿಪಿ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸುಪ್ರೀಂಗೆ ರಿಪೋರ್ಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಜೈಲಲ್ಲಿ ನಿಂದನೆ ಮೂದಲಿಕೆ ಅಂತ ಹೇಳ್ಬಿಟ್ಟು ಹೇಳಿದಂತ ದರ್ಶನ್ಗೆ ಇದೀಗ ಶಾಕ್ ಎದುರಾಗ್ತಾ ಇದೆ. ಎಲ್ಲ ಸಿಸಿಟಿವಿ ಫುಟೇಜಸ್ ಆಗಿರ್ಬೋದು, ಅವರ ಸೆಲ್ ಇರುವಂತಹ ಕಂಪ್ಲೀಟ್ ದೃಶ್ಯಾವಳಿಗಳನ್ನ ಸಬ್ಮಿಟ್ ಮಾಡಿ ಅಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಸಹಕೈದಿಗಳೊಂದಿಗೆ ಸಂಪರ್ಕವೇ ಇಲ್ಲ. ಹಾಗಿದ ಮೇಲೆ ಹೇಗೆ ಪ್ರಚೋದನೆ ಮಾಡುವಂಥದ್ದು, ಮುದರಿಕೆ ಮಾಡುವಂಥದ್ದು ಸಾಧ್ಯವಾಗುತ್ತೆ? ಬೆದರಿಕೆ ಹಾಕುವಂಥದ್ದು ಎಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದನ್ನ ಜೈಲಾಧಿಕಾರಿ ಇದೀಗ ಸಾಕ್ಷ್ಯ ಸಮೇತ ಸಬ್ಮಿಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಜೈಲು ರದ್ದಾಗುವಂತಹ ಸಾಧ್ಯತೆಗಳು ಇದೆಯಾ ಬೇಲ್ ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ. ಮತ್ತೆ ಇನ್ನೊಂದು, ರೇಣುಕಾಸ್ವಾಮಿ ಈ ಕೊಲೆ ಕೇಸ್ ಪ್ರಕರಣ ಡಿಲೇ ಆಗ್ತಾ ಇದೆ ಅನ್ನುವಂತಹ ಒಂದು ರೀಸನ್ ಕೂಡ ಕೊಟ್ಟಿದ್ರು, ಸಾಕ್ಷಿಗಳ ವಿಚಾರಣೆ. ಸೊ ಅದನ್ನು ಕೂಡ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. 100 ಮರ್ಡರ್ ಕೇಸ್ಗಳು ಇನ್ನೂ ಕೂಡ ಬಾಕಿ ಇದೆ. ಹಾಗಿದ್ದಾಗ ವಾರಕ್ಕೆ 2 ಟ್ರಯಲ್ ನಡೀತಾ ಇದೆ. ಹೇಗೆ ಇದನ್ನ ಡಿಲೇ ಅಂತ ಹೇಳಕ್ಕಾಗತ್ತೆ? ಇವ್ರದೊಬ್ಬರದೇನ ಇರೋದು ಕೇಸ್ ಅಂತ ಹೇಳ್ಬಿಟ್ಟು ಜೈಲಾಧಿಕಾರಿಗಳು ಹೇಳಿರುವಂಥದ್ದು.